ದರ್ಶನ್ಗೆ ಸಂಬಂಧಪಟ್ಟಂತಹ ಸುದ್ದಿ. 1.5 ತಿಂಗಳು ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಬಂದಂತಹ ದರ್ಶನ್ ಬೆನ್ನು ನೋವಿಗೆ ಇಮಿಡಿಯೇಟ್ಲಿ ಸರ್ಜರಿ ಮಾಡಿಸ್ಕೋಬೇಕು ಅಂತಲೇ ಬೇಲ್ ಮೇಲೆ ಹೊರಗಡೆ ಬಂದಿದ್ರು. ಆದ್ರೆ ಇಲ್ಲಿ ತನಕ ದರ್ಶನ್ಗೆ ಸರ್ಜರಿ ಆಗಿಲ್ಲ. ಈಗ ಡೇಟ್ ಫಿಕ್ಸ್ ಆಗಿದೆ. ಇಷ್ಟು ದಿನಗಳ ಕಾಲ ವೈದ್ಯರು ದರ್ಶನ್ಗೆ ಕೊಟ್ಟಂತ ಟ್ರೀಟ್ಮೆಂಟ್ ಏನ್? ಹಾಗಾದ್ರೆ ಯಾವ್ಯಾವ ಚಿಕಿತ್ಸೆ ನೀಡಲಾಗ್ತಾ ಇದೆ? ದರ್ಶನ್ಗಿರೋ ಸಮಸ್ಯೆಗಳು ಏನು? ಇದರ ಬಗ್ಗೆ ವೈದ್ಯರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಹೈಕೋರ್ಟ್ಗೆ. ಮಧ್ಯಂತರ ಜಾಮೀನು ಮುಂದೂಡಿಕೆ ಆಗಿದೆ. ಇನ್ನಷ್ಟು ದಿನಗಳ ಕಾಲ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ದರ್ಶನ್ಗೆ. ಇಷ್ಟು ದಿನ ಆಸ್ಪತ್ರೆಯಲ್ಲಿದ್ದಂತಹ ದರ್ಶನ್ಗೆ ಅಲ್ಲಿನ ವೈದ್ಯರು ಏನೇನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನೇನ್ ಆರೋಗ್ಯ ಸಮಸ್ಯೆಯಿಂದ ಹಾಗಾದ್ರೆ ದರ್ಶನ್ ಬಳಲ್ತಾ ಇದ್ದಾರೆ, ಇದರ ಬಗ್ಗೆ ಒಂದು ಕ್ಲಾರಿಟಿ ವೈದ್ಯರು ಕೊಟ್ಟಿರುವಂತಹ ವರದಿಯಲ್ಲಿದೆ. ಏನಿದೆ ಹಾಗಾದ್ರೆ ಆ ವರದಿಯಲ್ಲಿ? ಬಿಜಿಎಸ್ ವೈದ್ಯರು ನೀಡಿರುವಂತಹ ವರದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ನಟ ದರ್ಶನ್ ಜೈಲಿನಿಂದ ಹೊರಗಡೆ ಬಂದು 1-2 ದಿನ ಮನೆಯಲ್ಲಿದ್ರು. ನೇರವಾಗಿ ಬಿಜಿಎಸ್ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗ್ತಾರೆ. ಅವತ್ತಿನಿಂದ ಇವತ್ತಿನ ತನಕ ಬಿಜಿಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಯಾವ್ಯಾವ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಹಾಗಾದ್ರೆ ವೈದ್ಯರು? ಅದರ ಬಗ್ಗೆ ಮಾಹಿತಿ ಈಗ ಸಿಕ್ಕಿದೆ. ದರ್ಶನ್ ಆರೋಗ್ಯದ ಸಂಪೂರ್ಣ ಮಾಹಿತಿಯನ್ನ ವೈದ್ಯರು ಆ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನ್ಯೂರೋ ಸರ್ಜನ್ ಡಾಕ್ಟರ್ ನವೀನ್ ನೀಡಿರುವಂತಹ ವರದಿ, ಹೈಕೋರ್ಟ್ಗೆ ನ್ಯೂರೋ ಸರ್ಜನ್ ಕೊಟ್ಟಿರೋ ವರದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಡಿಸೆಂಬರ್ 2ರಂದು ಡಾಕ್ಟರ್ ನವೀನ್ ನೀಡಿದ್ದ ವಿವರವಾದಂತಹ ರಿಪೋರ್ಟ್ ಇದು. ದರ್ಶನ್ ಆರೋಗ್ಯ ಸ್ಥಿತಿಯ ಬಗ್ಗೆ ಮತ್ತು ಅವರಿಗೆ ಕೊಡಲಾಗ್ತಾ ಇರುವಂತಹ ಟ್ರೀಟ್ಮೆಂಟ್ ನ ಬಗ್ಗೆ ಒಂದು ಡೀಟೇಲ್ ಆದಂತಹ ರಿಪೋರ್ಟ್ ಅನ್ನ ಡಿಸೆಂಬರ್ 2ನೇ ತಾರೀಕು ನ್ಯೂರೋ ಸರ್ಜನ್ ಆಗಿರೋ ಡಾಕ್ಟರ್ ನವೀನ್, ದರ್ಶನ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತಹ ನ್ಯೂರೋ ಸರ್ಜನ್ ಡಾಕ್ಟರ್ ನವೀನ್ ಒಂದು ವಿವರವಾದ ರಿಪೋರ್ಟ್ ಕೊಟ್ಟಿದ್ರು. ಕೋರ್ಟ್ಗೆ ಸಲ್ಲಿಸಿದ ದರ್ಶನ್ ಹೆಲ್ತ್ ರಿಪೋರ್ಟ್ ಈಗ ನಮಗೆ ಸಿಕ್ಕಿದೆ. ಬಿಜಿಎಸ್ ಆಸ್ಪತ್ರೆ ವೈದ್ಯರು ಕೊಟ್ಟಂತ ವರದಿಯಲ್ಲಿ ಏನಿದೆ ಹಾಗಾದ್ರೆ ನೋಡೋಣ. ದರ್ಶನ್ ಚಿಕಿತ್ಸೆ ಬಗ್ಗೆ 2 ವರದಿ ಕೊಟ್ಟಿದ್ದಾರೆ ವೈದ್ಯರು. ದರ್ಶನ್ ಟ್ರೀಟ್ಮೆಂಟ್ ನ ಕುರಿತಂತೆ ಡಿಸೆಂಬರ್ 2ಕ್ಕೆ ಮೊದಲ ವರದಿಯನ್ನ ಡಾಕ್ಟರ್ ನೀಡಿದ್ರು. ಡಿಸೆಂಬರ್ 2ನೇ ತಾರೀಕು ಮೊದಲ ವರದಿಯನ್ನ ಕೋರ್ಟ್ಗೆ ಕೊಟ್ಟಿದ್ರು. 2 ವರದಿ ಕೊಟ್ಟಿದ್ದಾರೆ. ಡಿಸೆಂಬರ್ 5ರಂದು ದರ್ಶನ್ ಚಿಕಿತ್ಸೆ ಬಗ್ಗೆ ಮತ್ತೊಂದು ವರದಿ ಕೊಟ್ಟಿದ್ದಾರೆ. 2 ವರದಿಯ ಕಂಪ್ಲೀಟ್ ಆದಂತಹ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ಆದಂತಹ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 2 ವರದಿ ಬಿಜಿಎಸ್ ಆಸ್ಪತ್ರೆ ವೈದ್ಯರಿಂದ ಕೋರ್ಟ್ಗೆ ಸಲ್ಲಿಕೆ ಆಗಿರೋದು. ಡಿಸೆಂಬರ್ 2ಕ್ಕೆ ಒಂದು ವರದಿ, ಇನ್ನೊಂದು ವರದಿ ಡಿಸೆಂಬರ್ 5ಕ್ಕೆ. ದರ್ಶನ್ಗಿರುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ವಿವರವಾದ ಮಾಹಿತಿ, ಅದರ ಜೊತೆಗೆ ದರ್ಶನ್ಗೆ ಏನೇನು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ಮತ್ತೊಂದು ವರದಿ ಹೋಗಿದೆ. 2 ವರದಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ತೀವ್ರ ಬೆನ್ನು ನೋವಿನ ಸಮಸ್ಯೆಯಿಂದ ದರ್ಶನ್ಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇದೇ ಬೆನ್ನು ನೋವಿನ ಸಮಸ್ಯೆಯಿಂದ ಬಳ್ಳಾರಿ ಜೈಲಿನಿಂದ ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಬಂದಿದೆ. ಈ ಬೆನ್ನು ನೋವಿನ ಸಮಸ್ಯೆ ಯಾವ ಹಂತದಲ್ಲಿದೆ, ಏನೇನ್ ಪ್ರಾಬ್ಲಮ್ಗಳಿದೆ, ಇದರ ಬಗ್ಗೆ ಒಂದು ಕಂಪ್ಲೀಟ್ ಆದ ವರದಿ, ಅದಕ್ಕೆ ಏನ್ ಟ್ರೀಟ್ಮೆಂಟ್ ಅನ್ನ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಡೀಟೇಲ್ ಆದಂತಹ ವರದಿ ಕೋರ್ಟಿಗೆ ಸಲ್ಲಿಕೆ ಆಗಿದೆ. ಈಗ ಕಾಪಿ ನಮಗೆ ಸಿಕ್ಕಿದೆ. ಅದರ ಎಕ್ಸ್ಕ್ಲೂಸಿವ್ ಆದಂತಹ ಇನ್ಫಾರ್ಮೇಶನ್ ಅನ್ನ ನಿಮಗೆ ಕೊಡ್ತೀವಿ. ಬೆನ್ನು ಮೂಳೆಯಲ್ಲಿ ಗಂಭೀರ ಸಮಸ್ಯೆ ಕಂಡು ಬಂದಿದೆ. ದರ್ಶನ್ ಬೆನ್ನು ಮೂಳೆ ಸಮಸ್ಯೆ ಸಂಬಂಧ ಆಪರೇಷನ್ಗೆ ನಿರ್ಧಾರ ಮಾಡಲಾಗಿದೆ. ಬೆನ್ನು ಮೂಳೆ ನೋವು ಕಡಿಮೆ ಮಾಡೋದಕ್ಕೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ. ವರದಿಯಲ್ಲಿ ನ್ಯೂರೋ ಸರ್ಜನ್ ಡಾಕ್ಟರ್ ನವೀನ್ ಉಲ್ಲೇಖ ಮಾಡಿರೋದಿದೆ. ದರ್ಶನ್ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಬೆನ್ನು ಮೂಳೆಯಲ್ಲಿ ಅವರಿಗೆ ಗಂಭೀರವಾದಂತಹ ಸಮಸ್ಯೆ ಇದೆ. ಬೆನ್ನು ಮೂಳೆ ಸಮಸ್ಯೆ ಸಂಬಂಧ ಅವರಿಗೆ ಸರ್ಜರಿ ಆಗಬೇಕು. ಆ ನೋವನ್ನ ಕಡಿಮೆ ಮಾಡೋದಕ್ಕೆ ಅವರಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ ಅಂತ ಡಾಕ್ಟರ್ ಆ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ದರ್ಶನ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ಬಿಜಿಎಸ್ ಆಸ್ಪತ್ರೆಯ ನ್ಯೂರೋ ಸರ್ಜನ್ ಡಾಕ್ಟರ್ ನವೀನ್ ಕೊಟ್ಟಿರುವಂತಹ ರಿಪೋರ್ಟ್ ಇದು. ಬೆನ್ನು ನೋವಿನ ಸಮಸ್ಯೆಯಿಂದ ದರ್ಶನ್ಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ? ಒಂದು ಶುರುವಾಗಿದ್ದು ಬೆನ್ನು ನೋವು ಅಂತ, ಅದಕ್ಕೆ ಅಡಿಷನಲ್ ಆಗಿ ಬೇರೆ ಏನೆಲ್ಲ ಹೆಲ್ತ್ ಇಶ್ಯೂಸ್ ಇದೆ, ಅದಕ್ಕೇನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ರಿಪೋರ್ಟ್ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. 2 ರಿಪೋರ್ಟ್ ಸಲ್ಲಿಕೆ ಆಗಿದೆ. ಡಿಸೆಂಬರ್ 2ಕ್ಕೆ ಒಂದು ರಿಪೋರ್ಟ್, ಡಿಸೆಂಬರ್ 5ಕ್ಕೆ ಇನ್ನೊಂದು ರಿಪೋರ್ಟ್. ಆ ರಿಪೋರ್ಟ್ ನಲ್ಲಿ ಏನೇನಿದೆ ಅನ್ನೋದನ್ನ ಈಗ ನಾವು ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತ ನ್ಯೂರೋ ಸರ್ಜನ್
ಡಾಕ್ಟರ್ ನವೀನ್ ಈ ರಿಪೋರ್ಟ್ ಅನ್ನ ಕೋರ್ಟಿಗೆ ಸಲ್ಲಿಕೆ ಮಾಡಿದ್ದಾರೆ. ಬಹುತೇಕ 1 ತಿಂಗಳ ಮೇಲಾಯ್ತು ದರ್ಶನ್ ಆಸ್ಪತ್ರೆ ಪಾಲಾಗಿ. ಸರ್ಜರಿ ಬಗ್ಗೆ ಮಾತೇ ಇಲ್ಲ. ಕೇಳಿದ್ರೆ ಬಿಪಿ ಫ್ಲಕ್ಚುಯೇಷನ್ ಆಗ್ತಾ ಇದೆ, ಸರ್ಜರಿ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಅವರ ಪರ ವಕೀಲರು ಕೋರ್ಟಿಗೆ ಮಾಹಿತಿ ಕೊಡ್ತಾರೆ. ಆದ್ರೆ ನಿಜಕ್ಕೂ ಏನಾಗ್ತಾ ಇದೆ? 1 ತಿಂಗಳ ಮೇಲಾಯ್ತು ದರ್ಶನ್ ಆಸ್ಪತ್ರೆ ಸೇರಿ. ವಿಜಿಎಸ್ ಆಸ್ಪತ್ರೆ ಏನ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ? ಹಾಗಾದ್ರೆ ಅಂತ ಸಮಸ್ಯೆಗಳು ಏನಿದೆ ದರ್ಶನ್ಗೆ? ಸರ್ಜರಿ ಇಮ್ಮಿಡಿಯೇಟ್ಲಿ ಆಗ್ಲೇಬೇಕು, ಇಲ್ಲ ಅಂತ ಅಂದ್ರೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುತ್ತೆ ಅನ್ನೋ ರೀಸನ್ ಅನ್ನ ಕೊಟ್ಟು ಜೈಲಿನಿಂದ ಹೊರಗಡೆ ಬಂದು ಆಸ್ಪತ್ರೆ ಪಾಲಾದಂತಹ ದರ್ಶನ್ ಇನ್ನೂ ತನಕ ಯಾಕೆ ಸರ್ಜರಿ ಮಾಡಿಸಿಲ್ಲ ಅನ್ನೋ ಪ್ರಶ್ನೆ ಇತ್ತು. ಕೋರ್ಟ್ನಲ್ಲೂ ಕೂಡ ಈ ವಿಚಾರ ಬರುತ್ತೆ. ಆಗ ದರ್ಶನ್ ಪರ ವಕೀಲರು ಹೇಳಿದ್ರು ಅವರ ಆರೋಗ್ಯದಲ್ಲಿ ಒಂದ್ ಸ್ವಲ್ಪ ಏರುಪೇರಿದೆ, ಬಿಪಿ ಫ್ಲಕ್ಚುಯೇಷನ್ ಆಗ್ತಾ ಇದೆ, ಹೀಗಿರೋವಾಗ ಈ ಹಂತದಲ್ಲಿ ಸರ್ಜರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಅಂತ. ಈ ನಡುವೆ ಡಾಕ್ಟರ್ ಅವರನ್ನ ಟ್ರೀಟ್ ಮಾಡ್ತಾ ಇರುವಂತಹ ಡಾಕ್ಟರ್ ಒಂದು ಕಂಪ್ಲೀಟ್ ಆದ ಡೀಟೇಲ್ಡ್ ರಿಪೋರ್ಟ್ ಅನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. 2 ರಿಪೋರ್ಟ್ ಕೊಟ್ಟಿದ್ದಾರೆ. ಡಿಸೆಂಬರ್ 2ಕ್ಕೆ ಒಂದು ರಿಪೋರ್ಟ್, ಡಿಸೆಂಬರ್ 5ಕ್ಕೆ ಇನ್ನೊಂದು ರಿಪೋರ್ಟ್. ಆ 2 ರಿಪೋರ್ಟ್ ನಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಗಂಭೀರ ಸಮಸ್ಯೆ ಇದೆ ಬೆನ್ನು ಮೂಳೆಯಲ್ಲಿ, ಹಾಗಾಗಿ ಅವರಿಗೆ ಸರ್ಜರಿ ಆಗಬೇಕು, ನೋವು ಕಡಿಮೆ ಆಗಬೇಕು ಅಂದ್ರೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ ಅಂತ ಡಾಕ್ಟರ್ ನವೀನ್ ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ದರ್ಶನಿಗೆ ಏನಾಗಿದೆ ಅನ್ನೋದೇ ಬಹಳ ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಅವರ ಪರ ವಕೀಲರು ಹೇಳ್ತಾ ಇದ್ರು ಮೊನ್ನೆ ವಾದ ಮಾಡುವಂತಹ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ವಿಚಾರ ಪ್ರಸ್ತಾಪ ಆದಾಗ ಇಲ್ಲ ಬಿಪಿ ಫ್ಲಕ್ಚುಯೇಷನ್ ಆಗ್ತಾ ಇದೆ, ಹಾಗಾಗಿ ಅವ್ರಿಗೆ ಸರ್ಜರಿ ಅಟ್ ಪ್ರೆಸೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಫೈನಲಿ ಅವರನ್ನ ಟ್ರೀಟ್ ಮಾಡ್ತಾ ಇರೋ ಡಾಕ್ಟರ್ಸ್ ಕೊಟ್ಟಂತ 2 ವರದಿ ಈಗ ನಮ್ಮ ಕೈಗೆ ಸಿಕ್ಕಿದೆ. ಎಕ್ಸಾಕ್ಟ್ಲಿ ಏನೆಲ್ಲ ಇದೆ ಆ ವರದಿಯಲ್ಲಿ? ಅವ್ರು ಫೇಸ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್ ಏನಂತೆ, ದರ್ಶನ್ಗೆ ಏನ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರಂತೆ? ಶ್ವೇತಾ, ನಟ ದರ್ಶನ್ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಬೆನ್ನು ಮೂಳೆಯಲ್ಲಿ L4 S1ನಲ್ಲಿ ತೀವ್ರವಾದಂಥ ಸಮಸ್ಯೆ ಇದೆ, ನರದ ಸಮಸ್ಯೆ ಆಗ್ತಾ ಇದೆ. ಹೀಗೆ ಬಿಟ್ಟರೆ ಅಂದರೆ ಕಾಲು ಊತ ಬಂದು ಪ್ಯಾರಾಲಿಸಿಸ್ ಅಂದರೆ ಲಕ್ವಾಗಿ ಹೊಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಅವರಿಗೆ ಜೀವಕ್ಕೆ ಅಪಾಯ ಆಗಬಹುದು. ಹಾಗಾಗಿ ತಕ್ಷಣಕ್ಕೆ ಆಪರೇಷನ್ ಮಾಡಿಸುವಂಥ ಅಗತ್ಯತೆ. ಹಾಗಾಗಿ ಮಧ್ಯಂತರ ಜಾಮೀನನ್ನು ಕೊಡಿ ಅಂತೇಳಿ ಅಕ್ಟೋಬರ್ 30ನೇ ತಾರೀಕು ದರ್ಶನ್ ಪರ ವಕೀಲರು ಹೈಕೋರ್ಟ್ನಲ್ಲಿ ಅವರು ಮಧ್ಯಂತರ ಜಾಮೀನನ್ನು ಪಡ್ಕೊಳ್ತಾರೆ. ಕೋರ್ಟ್ ಮುಂದೆ ಅವರು 3 ತಿಂಗಳ ಕಾಲಾವಕಾಶ ಬೇಕು ಅಂತ ಕೇಳಿದ್ರು ಕೂಡ ಅಂದರೆ ಕೋರ್ಟ್ ಕೊಡುವಂಥದ್ದು ಕೇವಲ 6 ವಾರಗಳ ಕಾಲ, ಅಂದರೆ 1.5 ತಿಂಗಳ ಕಾಲ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಡುತ್ತೆ. ಆದರೆ ಜಾಮೀನನ್ನು ತೆಗೆದುಕೊಂಡು ಜಾಮೀನಿನ ಮೇಲೆ ನಾನು ಅಕ್ಟೋಬರ್ 30ನೇ ತಾರೀಕು ಹೊರಗಡೆ ಬಂದಂತಹ ದರ್ಶನ್ ಇವತ್ತಿನವರೆಗೂ ಕೂಡ ಅಂದರೆ ಇವತ್ತು ನಿಜವಾಗಿ 43ನೇ ದಿನ ಹೊರಗಡೆ ಬಂದು ಇವತ್ತಿನವರೆಗೂ ಕೂಡ ಆಪರೇಷನ್ ಆಗಿಲ್ಲ. ಆದರೆ ಏನು ನಡೀತಾ ಇದೆ ಅನ್ನುವಂಥ ವಿಚಾರದಲ್ಲಿ ಹೈಕೋರ್ಟ್ ಕೂಡ ವರದಿಯನ್ನು ನೀಡಬೇಕು. ಆತ ಅಂದರೆ ಆರೋಪಿ ರಿಲೀಸ್ ಆಗಿ 1 ವಾರದಲ್ಲಿ ಒಂದು ರಿಪೋರ್ಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿತ್ತು. ಆತ ಅರೆಸ್ಟ್ ಅಂದರೆ ಜೈಲಿನಿಂದ ಬಿಡುಗಡೆ ಆಗಿ ಮೊದಲನೇ ವಾರದಲ್ಲಿ ಒಂದು ರಿಪೋರ್ಟನ್ನು ಕೊಡ್ತಾರೆ. ಅದಾದ ನಂತರ ನವೆಂಬರ್ 21ಕ್ಕೆ 2ನೇ ರಿಪೋರ್ಟನ್ನು ಕೊಡಲಾಗುತ್ತೆ. ಅದಾದ ನಂತರ ಮಧ್ಯಂತರ ಜಾಮೀನನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಧ್ಯಂತರ ಜಾಮೀನು ವಿಸ್ತರಣೆಗಾಗಿ ಏನೋ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ 3ನೇ ವರದಿಯನ್ನು ದರ್ಶನ್ ಪರ ವಕೀಲರು ಪಡೆದು ಹೈಕೋರ್ಟ್ಗೆ ಸಲ್ಲಿಸಿರುವಂಥದ್ದು. ಆ ವರದಿಯ ಪ್ರತಿ ನಮಗೆ ಲಭ್ಯ ಆಗಿರುವಂತಹದ್ದು. ಶ್ವೇತಾ, ಆ ವರದಿಯಲ್ಲಿ ಸ್ಪಷ್ಟವಾದಂಥ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಅಂದರೆ ದರ್ಶನ್ಗೆ ಏನು ಸಮಸ್ಯೆ ಆಗಿದೆ, ಅವರಿಗೆ ಸೊಂಟ ನೋವು, ಬೆನ್ನಿನ ನೋವು, ಬೆನ್ನಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳಿದೆ ಅನ್ನುವಂಥದ್ದು ಮೆಡಿಕಲ್ ಟರ್ಮ್ನಲ್ಲಿ ಬರಿತಾ ಹೋಗ್ತಾರೆ. ಆ ಬೆನ್ನಿನಲ್ಲಿ ಸಾಕಷ್ಟು ಸಮಸ್ಯೆ ಇರೋದ್ರಿಂದ ಅದಕ್ಕೆ ಆಪರೇಷನ್ ಮಾಡುವಂಥ ಅಗತ್ಯತೆ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಅವರ ಆಪರೇಷನ್ ಅನ್ನ ಡಿಸೆಂಬರ್ 11ಕ್ಕೆ ನಿಗದಿ ಮಾಡಲಾಗಿದೆ ಅನ್ನುವಂಥದ್ದನ್ನ ಡಿಸೆಂಬರ್ 2ನೇ ತಾರೀಕು ಕೊಟ್ಟಂತ ವರದಿಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ಶ್ವೇತಾ, ಅಂದ್ರೆ ಅವ್ರಿಗೆ ಏನೆಲ್ಲ ಸಮಸ್ಯೆಗಳಾಗಿದೆ ಅನ್ನುವಂಥದ್ದು, ಮತ್ತೆ ಅದಕ್ಕೆ ಒಂದು ಅನಸ್ತೇಷಿಯಾವನ್ನು ಕೊಟ್ಟು ಏನೋ ಚಿಕಿತ್ಸೆಯನ್ನ ಮಾಡಬೇಕಾಗುತ್ತೆ, ಅಂದ್ರೆ ಆಪರೇಷನ್ ಮಾಡಬೇಕಾಗುತ್ತೆ. ಅನಸ್ತೇಷಿಯಾವನ್ನು ಕೊಟ್ಟರೆ ಮುಂದೆ ಆಗುವಂಥ ಪಾಸಿಬಿಲಿಟೀಸ್ಗಳೇನು, ಅದಕ್ಕೆ ಸಂಬಂಧಪಟ್ಟಂತೆ ಸಾಧ್ಯತೆಗಳೇನು ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ಗೆ ಮತ್ತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಸಂಪೂರ್ಣವಾದಂಥ ಅಂದರೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಆಪರೇಷನ್ಗೆ ಅವರಿಗೆ ಒಪ್ಪಿಸಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಅದರಲ್ಲಿ ಹೇಳ್ತಾ ಹೋಗ್ತಾರೆ. ಅದರ ಜೊತೆಗೆ ಮತ್ತೆ ಇನ್ನು ಡಿಸೆಂಬರ್ 5ನೇ ತಾರೀಕು ಮತ್ತೊಂದು ವರದಿಯನ್ನು ಕೊಡ್ತಾರೆ. ಆ ವರದಿಯಲ್ಲಿ ದರ್ಶನ್ಗೆ ಏನೆಲ್ಲ ರೀತಿಯಾದಂಥ ಚಿಕಿತ್ಸೆಯನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನು ವಿವರವಾಗಿ 2ನೇ ವರದಿಯಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಶ್ವೇತಾ, ಎಸ್, ನಿಮ್ಮಿಂದ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೋತೀನಿ ರಮೇಶ್. ಹಾಗೆ ಸಂಪರ್ಕದಲ್ಲಿ ಒಂದು ಚಿಕ್ಕ ಬ್ರೇಕ್ನ ನಂತರ ದರ್ಶನ್ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಜೊತೆಗೆ ಅವರಿಗೆ ಕೊಡ್ತಾ ಇರೋ ಟ್ರೀಟ್ಮೆಂಟ್ ನ ಕುರಿತಾಗಿ ಅವರ ವೈದ್ಯರು ಕೊಟ್ಟಂತಹ 2 ವರದಿ, ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.